ಜೋಶಿ ಅವರು ಬಹಳ ಸೀನಿಯರ್ ರಾಜಕಾರಣಿ, ಅವ್ರು ನಿಮ್ಮ ಸರ್ಕಾರದ ಮೇಲೆ ಒಂದು ಆರೋಪ ಮಾಡಿದ್ರು, ದರ್ಶನ್ ಫೋಟೋವನ್ನ ಸರ್ಕಾರನೇ ಹೊರಗೆ ಬಿಟ್ಟಿದ್ದು ಅಂತ. ಈಗ ನನ್ನ ಪ್ರಕಾರ ಇವ್ರದೇ ಕೈವಾಡ ಇರ್ಬೇಕು ಅದ್ರಾಗ, ಯಾರು ಪ್ರಹ್ಲಾದ್ ಜೋಶಿ ಸಾಹೇಬ್ರದೇ ಕೈವಾಡ ಇರ್ಬೇಕು. ಯಾಕಂದ್ರೆ ಇಷ್ಟು ಡೀಪ್ ಆಗಿ ಯಾರು ಬಿಟ್ಟಾರೆ ಯಾರಿಲ್ಲ ಅಂತ ಇಷ್ಟು ಮಾಹಿತಿ ಅವರಿಗಿದ್ರೆ ನನ್ನ ಪ್ರಕಾರ ಅವ್ರದೇ ಕೈವಾಡ ಇರ್ಬೋದು. ಯಾರ್ದು? ಜೋಶಿ ಅವ್ರದ್ದು ಇರ್ಬೋದು. ಯಾಕಂದ್ರೆ ಮತ್ತೆ ಇಷ್ಟು ಡೀಟೇಲ್ ಆಗಿ ಅವ್ರಿಗೆ ಹೆಂಗೆ ಗುರುತು ಯಾರು ಬಿಟ್ಟಾರೆ ಯಾರಿಲ್ಲ, ಫೋಟೋ ಯಾರು ಬಿಟ್ಟಾರೆ. ನಾವು ಈಗ ಕೇಂದ್ರದಲ್ಲಿ ದೇಶದ ಕೆಲಸಗಳು ನಡೆಸೋದ್ ಬದಲು ಫೋಟೋ ಯಾರು ಬಿಟ್ಟಾರೆ, ಫೋಟೋ ಇವರೇ ಬಿಟ್ಟಾರೆ, ಇಂಥವಕ್ಕೆ ಇವ್ರು ಮಾತಾಡೋದು ನಾವೇನು ಹೋಗ್ತಾರೆ ಕೊಡೋದು. ಅದಕ್ಕೆ ಐ ಫೀಲ್ ಪರ್ಸನಲಿ ಈ ಮಸ್ಟ್ ಬಿ ಹ್ಯಾವಿಂಗ್ ಸಮ್ ಫಸ್ಟ್ ಹ್ಯಾಂಡ್ ನಾಲೆಜ್. ಇವ್ರ ಕಡೆ ಯಾರು ಬಿಟ್ಟಿದ್ರು, ಇವ್ರ ಕಡೆ ಒಳಗೆ ಯಾರು ಇನ್ಫಾರ್ಮ್ ಆದ್ರೆ ನೀವು ಅವ್ರನ್ನೇ ಕೇಳ್ಬೇಕು. ನಾನು ಅದ್ರ ಬಗ್ಗೆ ಚರ್ಚೆ. ವಾಲ್ಮೀಕಿ ಹಗರಣಗಳನ್ನ ಡೈವರ್ಟ್ ಮಾಡಕ ದರ್ಶನ್ ವಿಚಾರವನ್ನ ಮುನ್ನೆಲೆಗೆ ತರ್ತಿದೆ ಸರ್ಕಾರ. ಅಲ್ರಿ, ಡೈವರ್ಟ್ ನಾವೆಲ್ಲ ಮಾಡ್ತಾ ಇದೀವಿ. ವೇರ್ ಇಸ್ ಕ್ವಶನ್ ಆಫ್ ವಿ ಡೈವರ್ಟಿಂಗ್, ವೈ ಶುಡ್ ವಿ ಡೈವರ್ಟ್ ಮಾಡೋಕ್ಕೇನೈತೆ, ಓಪನ್ ಆಗೈತೆ. ಈಗ ಅವ್ರನ್ನೇ ಕೇಳಿ, ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಕುಂದಿರ್ಸ್ಕೊಂಡು ಮೂಡ ಹಗರಣ ಬಗ್ಗೆ ಪಾಯಿಂಟ್ 1 ಕೇಳ್ರಲ್ಲ ಅವರಿಗೆ. ಪ್ರಹ್ಲಾದ್ ಜೋಶಿ ಅವ್ರಿಗೆ ಬಿಡಿಸಿ ಕೇಳ್ರಿ. ಓನರ್ಶಿಪ್ ಪ್ರಾಬ್ಲಮ್ ಇದೆಯಾ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ? ಓನರ್ಶಿಪ್ ಡಿಸ್ಪ್ಯೂಟ್ ಇದೆಯಾ? 125 ಸೀಟಿಗೆ ನೀವು ಪಾದಯಾತ್ರೆ ಮಾಡಿದಿರ, ಬರ 14 ಸೈಟಿಗೆ ಪಾದಯಾತ್ರೆ ಮಾಡಿದಿರ? ಸೈಟ್ ಕೊಟ್ಟವ್ರು ಯಾರು? ಪ್ರಾಸಿಕ್ಯೂಷನ್ ಕೇವಲ ಸಿದ್ದರಾಮಯ್ಯ ಅವ್ರ ಮಿಸ್ಸಸ್ ಕೊಟ್ಟಿರ್ತಕ್ಕಂಥ ಸೈಟಿಗೆ ಯಾಕೆ ಪ್ರಾಸಿಕ್ಯೂಷನ್ ಬಂತು? ಯಾಕೆ 125 ಇನ್ನು ಉಳಿದ ಸೈಟೆಲ್ಲ ಕೊಟ್ಟಿರೋ ಕಾನೂನು ಕರೆಕ್ಟ್ ಇದೆ ಅಂತ ಅರ್ಥನಾ? ವೈ ಓನ್ಲಿ ಪ್ರಾಸಿಕ್ಯೂಷನ್ ಇಸ್ ಓನ್ಲಿ ಫಾರ್ 14 ಸೈಟ್ಸ್, ವೈ ನಾಟ್ ಅನದರ್ ರಿಮೈನಿಂಗ್ 111 ಸೈಟ್ಗಳಿಗೆ ಯಾಕೆ ಪ್ರಾಸಿಕ್ಯೂಷನ್ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಏನು? ಅವ್ರಿಗೆ ಕೇಳಿ, ನಿಮ್ಮ ಸರ್ಕಾರದ ಕೊಟ್ಟಿರ್ತಕ್ಕಂಥ ಕಾನೂನು ಬಾಹಿರಿದೆ, ಕಾನೂನು ಇಂಥ ಪ್ರಶ್ನೆ ಬಿಡಿಸಿ ಕೇಳಿದ್ರೆ ನೀವು ಕರೆಕ್ಟ್ ಅರ್ಥ ಆಗುತ್ತೆ. ಕೇಳ್ರಿ ಅವರಿಗೆ. SC/ST ಲ್ಯಾಂಡ್ ಅಂತ ಹೇಳ್ತಾರೆ, ದಾಖಲಾತಿ ಇದೆ SC/ST ಲ್ಯಾಂಡ್ ಅಂತ ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ತಾರೆ ತಾನೆ. ಇದು ಕೇಳ್ರಿ. ಮತ್ತೆ ಅವ್ರಿಗೆ ಸ್ಟೆಪ್ ವೈಸ್ ಕೇಳ್ರಿ, ಉತ್ತರ ಕೊಟ್ಟರೆ ಮತ್ತೆ ತಿರ್ಗ ನಾನು ಉತ್ತರ ಕೊಡ್ತೀನಿ. ನಿಂಗೆ ಸುಮ್ಮನೆ ಹೇಳೋದು ಮೂಡ ಹಗರಣ ಆ ಹಗರಣ ಅಂತ ಹೇಳ್ಬಿಟ್ರೆ ಹೆಂಗೆ ಹೇಳೋದು? ಈಗ ನಾವು ರಫೇಲ್ ಹಗರಣ ಬಗ್ಗೆ ಮಾತಾಡೋಣ, ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತಾಡೋಣ. ಕೇಳ್ರಿ, ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕೇಳ್ರಿ. ಯಾರಿಗೆ? ಜೋಶಿ ಅವರಿಗೆ. ಮತ್ತೆ ರೊಕ್ಕ ಕೊಟ್ಟರಲ್ಲ ಎಲ್ಲಿದ್ದಾರೆ? ಈಗ ರೊಕ್ಕ ಕೊಟ್ಟರು ಕೂಡ ನೀವು ಟಿಕೆಟ್ ಕೊಟ್ಟಿರಲ್ಲ. ಯಾರು ಕೇಜ್ರಿವಾಲ್ ಸಂದರ್ಭದಲ್ಲಿ ಅಪ್ರೂವರ್ ಆಗಿದ್ದಾರೆ ಅವ್ರ ರಿಲೇಷನ್ಗೆ ಅಲ್ಲಿ MP ಟಿಕೆಟ್ ಕೊಟ್ಟು ಗೆಲ್ಸಾರಲ್ಲ. ಮತ್ತು ಇವೆಲ್ಲ ಯಾರು ಕೇಳ್ಬೇಕು ಪ್ರಶ್ನೆ? ನೀವು ಕೇಳ್ರಿ. ಪ್ರಹ್ಲಾದ್ ಜೋಶಿ ಅವರು ಪರ್ಟಿಕ್ಯುಲರ್ ಕೇಳ್ರಿ. ಈ ಥರ ಬಂದು ಆರ್ಕೆ ಉತ್ತರ ಕೊಟ್ಟು ಹೋಗಿದ್ರೆ ಈ ಪ್ರಶ್ನೆನೂ ಕೇಳ್ರಿ. ಯಾಕಂದ್ರೆ ಅವರು ದೇಶದ ಬಗ್ಗೆ ಮಾತಾಡ್ಬೇಕು. ಕೇವಲ ಧಾರವಾಡ ಕರ್ನಾಟಕ ಸೀಮಿತ ಇಲ್ಲಲ್ಲ, ಇಡೀ ದೇಶದ ಬಗ್ಗೆ ಮಾತನಾಡ್ಬೇಕು. ಅದಕ್ಕೆ ಈ ಪ್ರಶ್ನೆಗಳು ಕೇಳ್ರಿ ಅಲ್ವಾ? ಮತ್ತು ಅವ್ರ ಸರ್ಕಾರದಾಗಿದ್ದಾಗ ಅವಾಗ ಯಾಕೆ ಅಕ್ಕಿ ಕೊಡಲಿಲ್ಲ? ನಾವು ಅಕ್ಕಿ ಕೇಳಿದಾಗ ಅವಾಗ ಯಾಕೆ ಕೊಡಲಿಲ್ಲ? ಅದೇ ಕೇಳ್ತದೆ. ಫಸ್ಟ್ ಪ್ರಶ್ನೆ ನನಗೆ ಗೊತ್ತಿದ್ದು ಕೇಳ್ತಾರೆ ನೀವು. ಅದಕ್ಕೆ ಯಾಕೆ ಅವಾಗ ಯಾಕೆ ಕೊಡಲಿಲ್ಲಂತೆ, ಇವಾಗ ಯಾಕೆ ಕೊಡ್ತಾ ಇದಾರಂತೆ? ಸರ್ ಅವರು ದೇ ಹ್ಯಾಡ್ ಗಿವನ್ ಇನ್ ರೈಟಿಂಗ್. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ರೈಟಿಂಗ್ನ ಕೊಟ್ಟಿದ್ರು, ಹೌದಲ್ಲ ಸರ್? ಕೊಟ್ಟರು. ಈಗ ನಾವು DBT ಮಾಡ್ತಾ ಇದ್ದೀವಿ, ದುಡ್ಡು ಕೊಡ್ತಾ ಇದ್ದೀವಿ. ನಾವು ನಮ್ಮ ಸ್ಕೀಮ್ ನಾವು ಹೆಂಗನ ಮಾಡ್ಕೊಂತೀವಿ ಅಲ್ವಾ? ಈಗ ಅವ್ರು 80 ಕೋಟಿಗೆ ಅಕ್ಕಿ ಕೋಟಿ ಅಂತಾರಲ್ಲ, ಅದ್ರ ಬೆನಿಫಿಟ್ ಎಷ್ಟಿದೆ ಗೊತ್ತಾ ನಿಮಗೆ? ಕೇಳಿದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ 80 ಕೋಟಿ ಅಕ್ಕಿಗೆ 2 ರೂಪಾಯಿ ಅವ್ರು ಸಬ್ಸಿಡಿ ಕೊಡ್ತಿರೋದು. 80 ಕೋಟಿ ಅಕ್ಕಿಗೆ 2 ಅಥವಾ 3 ರೂಪಾಯಿ ಸಬ್ಸಿಡಿ ಇರ್ಬೇಕು. ಅದಕ್ಕೆ ಜಾಸ್ತಿ ಅಲ್ಲಿ ಇದು ಫುಡ್ ಸೆಕ್ಯೂರಿಟಿ ಬಿಲ್ ತಂದವ್ರು ಯಾರು? ಫುಡ್ ಸೆಕ್ಯೂರಿಟಿ ಬಿಲ್ ತಂದವ್ರು ಯಾರು? ಮತ್ತು ಇವರು ನಾನು ಕೊಡಕತ್ತೀನಿ ಅಕ್ಕಿ ಅಂತ ಮೋದಿ ಸಾಹೇಬ್ರು ಎಲ್ಲ ಕಡೆ ಹೇಳ್ಕೊಂಡು ತಿರ್ಗಾಡಕತ್ತಾರಲ್ಲ. ಎಲೆಕ್ಷನ್ ಯಾವಾಗ ಹತ್ರ ಬಂತು, ಈ ಗ್ಯಾರಂಟಿ ಅನ್ನೋ ಪದ ಅವರೇ ಸ್ಟಾರ್ಟ್ ಮಾಡಿದ್ರು. ಈ ಅಕ್ಕಿಗಳು ನಾವು ಕೊಡ್ತೀವಿ, ನಾನೇ 80 ಕೋಟಿ ಜನಕ್ಕೆ ಅಕ್ಕಿ ಕೋಟಿ ಅಂತ ಯಾರು ಮೋದಿ ಸಾಹೇಬ್ರು ಸ್ಟಾರ್ಟ್ ಮಾಡಿದ್ರು. ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೇಳ್ರಿ, ಇದು ಮೋದಿ ಅವ್ರ ಅಕ್ಕಿ ಅಲ್ಲ, ಮನಮೋಹನ್ ಸಿಂಗ್ ಅವ್ರ ಅಕ್ಕಿ ಇದು. ನಾವು ಸಂಪೂರ್ಣ ಸಬ್ಸಿಡಿ ಕೊಟ್ಬಿಟ್ಟು 2 ರೂಪಾಯಿಗೆ ನಾವು ಸಬ್ಸಿಡೈಸ್ ಕೊಡ್ತಿದ್ವಿ. ಇವ್ರು 2 ರೂಪಾಯಿ ಅಷ್ಟೇ ಕಮ್ಮಿ ಮಾಡಿರೋದು. ನಾವು 2 ರೂಪಾಯಿ ಕೊಡ್ತಿದ್ವಿ ತಾನೆ ಅಕ್ಕಿ, ಎಷ್ಟು ಕೊಡ್ತಿದ್ವಿ ಅಂತ. ಮತ್ತೆ ಇವ್ರು 2 ರೂಪಾಯಿ ತಗೊಂಡು 2 ಲಕ್ಷ ರೂಪಾಯಿ ಕೊಟ್ಟಿದ್ದು ಪಬ್ಲಿಸಿಟಿ. ಇವ್ರದ್ದು ಯಾವಾಗಲೂ ಹಿಂಗೆ ಇರೋದು. ಇವ್ರದ್ದು ಯಾವುದು ಒಂದು ಪ್ರೋಗ್ರಾಮ್ 10 ವರ್ಷ ಆಗಿದೆಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕುಂದಿರ್ತಾರೆ. ಸರ್ ಒಂದು ಪ್ರೋಗ್ರಾಮ್ ಹೇಳಿ ಸರ್, 10 ವರ್ಷದ ಜನ್ಧನ್ ಯೋಜನಾ ಬಗ್ಗೆ ಮಾತಾಡ್ತೀರಾ? ಏನಾಯ್ತು ಜನ್ಧನ್ ಯೋಜನಾ? ಅದರ ಬಗ್ಗೆ ಮಾತನಾಡ್ತಾರಾ? ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮೇಕ್ ಇನ್ ಇಂಡಿಯಾ ಅದ್ರ ಬಗ್ಗೆ ಮಾತನಾಡ್ತಾರಾ? ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತನಾಡ್ತಾರಾ? ಏನು ಮಾತಾಡ್ತಾರೆ ಪ್ರಹ್ಲಾದ್ ಜೋಶಿ ಅವರು? ಬರೋದು ಮಾಧ್ಯಮ ಬರೋದು, ಯಾವುದೋ ರಾಜ್ಯ ಸರ್ಕಾರ ಟೀಕೆ ಮಾಡೋದು, ಹೋಗ್ಬಿಡೋದು ಅಷ್ಟೇ. ಅವ್ರು ಹೇಳಿ ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಅವ್ರದ್ದು ಹೇಳಿರ್ತಕ್ಕಂಥ ರೂಲ್ಸ್ ಅವ್ರು ಮಾಡಿರ್ತಕ್ಕಂಥದ್ದೇ. ಈಗ ಛತ್ರಪತಿ ಶಿವಾಜಿ ಸ್ಟ್ಯಾಚ್ಯೂ ಏನಾಯಿತು ಮಹಾರಾಷ್ಟ್ರದಲ್ಲಿ, ಅದ್ರ ಬಗ್ಗೆ ಏನು ಮಾತಾಡ್ತಾರಾ? ಈಗ ಮೋದಿ ಸಾಹೇಬರು ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಬಿಲ್ಡಿಂಗ್ಗಳು, ರೋಡ್ಗಳು, ಏರ್ಪೋರ್ಟ್ಗಳು ಸೋರ್ತಾ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ರಾಮ ಮಂದಿರೇ ಸೋರ್ತಾ ಇದೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಸುಮ್ಮನೆ ಬರೋದು, ಅಲಿಗೇಷನ್ಸ್ ಮಾಡೋದು, ಹೋಗೋದು, ಈ ಥರ ಇದ್ರ ಉಪಯೋಗ. ಅದಕ್ಕೆ ನಾವೊಂದು ಚರ್ಚೆ ಒಂದು ಪಾಯಿಂಟು, ಅವ್ರಿಗೆ ಸಂಪೂರ್ಣ ಪಾಯಿಂಟ್ಗಳು ಕೇಳ್ರಿ. ಅವ್ರು ಕೇಳಿದ ಪಾಯಿಂಟ್ ಕೂಡ ನಾವು ಉತ್ತರ ಕೊಡ್ತೀವಿ. ಇದು ಏನಕ್ಕಂದ್ರೆ ಜನಕ್ಕೆ ಬಹಿರಂಗವಾಗಿ ಗೊತ್ತಾಗ್ತದೆ.